ನಮಸ್ಕಾರ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ನೋಡ್ತಿರೋವಂಥದ್ದು ಬಹಳ ಉಪಯೋಗಕ್ಕೆ ಬರೋವಂಥದ್ದು, ಎಲ್ಲ ಕೆಲಸಗಳಿಗೂ ಬರೋವಂಥದ್ದು ಒಂದು ಯಂತ್ರ. ಅಂದರೆ ಸಾಕಷ್ಟು ಕೆಲಸಕ್ಕೆ ಬರುತ್ತೆ. ಇದೊಂದು ಮಿಸ್ ಮಾಡದೆ ನೀವು ಇದನ್ನು ಸಿದ್ಧಿ ಮಾಡ್ಕೊಳ್ಳಿ. ಯಾಕಂದರೆ ಒಂದು ಯಂತ್ರದಿಂದ ಸಾಕಷ್ಟು ಕೆಲಸಗಳು ಮಾಡ್ಬೋದು ಅಂದಾಗ ಯಾಕೆ ನೀವು ಮಾಡ್ಕೋಬಾರ್ದು ಅಂತ ನಾನು ಇಲ್ಲಿ ನಿಮಗೆ ವಿಡಿಯೋನ ನಾನು ಕೊಡ್ತಾ ಇದ್ದೀನಿ. ಯಾಕೆ ಒಂದೊಂದಕ್ಕೆ ಒಂದೊಂದು ಯಂತ್ರ, ಒಂದೊಂದಕ್ಕೆ ಒಂದೊಂದು ಮಂತ್ರ ಅನ್ನೋದು ಈ ಥರ ಬರುತ್ತೆ. ಆದರೆ ಈ ಯಂತ್ರ ಮತ್ತು ಒಂದು ಮಂತ್ರ ಇದು ಸಾಕಷ್ಟು ಹಲವಾರು ಸರ್ವರೋಗಕ್ಕಿರ್ಬೋದು, ಕೆಲವೊಂದು ಗಣಪತಿನ ಹೊಲಿಸ್ಕೊಳ್ಳೋದಿರ್ಬೋದು, ವಶೀಕರಣಕ್ಕಿರ್ಬೋದು, ಈ ರೀತಿ ಸಾಕಷ್ಟು ಇನ್ನೂ ಹಲವಾರು ಕೆಲಸಗಳಿಗೆಲ್ಲ ಬರುತ್ತೆ ಇದು. ಬನ್ನಿ ಈಗ ಅದು ಯಾವ್ಯಾಗೆ ಏನು ಅಂತೆಲ್ಲ ಏನೇನಕ್ಕೆ ಬರುತ್ತೆ ನೋಡೋಣ. ಈ ಯಂತ್ರನ ನೀವು ತಾಮ್ರದ ತಗಡು ಅಂದರೆ ಬರೆಯುವಂಥ ರೇಖೆ, ಆ ಒಂದು ರೇಖೆ ಬರುತ್ತಾ ತಾಮ್ರ ತಗಡು ರೇಖೆ, ಅದರಲ್ಲಿ ಅಥವಾ ಇಲ್ಲಾಂದರೆ ಭುಜಪತ್ರೆ, ಇಲ್ಲ ನಿಮಗೆ ಶಕ್ತಿ ಇದ್ದರೆ ಬೆಳ್ಳಿ ತಗಡು, ಇದರಲ್ಲಿ ಅದನ್ನು ಎಲ್ಲ ಶುದ್ಧ ಮಾಡಿ, ಎಲ್ಲ ಗೊತ್ತಿರುತ್ತೆ ನಿಮಗೆ, ಮತ್ತೆ ಹೇಳೋದೇ ಇಲ್ಲ. ಅದನ್ನೆಲ್ಲ ಶುದ್ಧ ಮಾಡ್ಕೋಬೇಕು. ಶುದ್ಧ ಮಾಡಿಕೊಂಡು ಅದಕ್ಕೆ ಅಷ್ಟವಿದ್ಯಾರ್ಚನೆ ಎಲ್ಲ ಮಾಡಿ ಆಮೇಲೆ ಇದಕ್ಕೆ ಕೆಲವೊಂದು ವಸ್ತುಗಳನ್ನ ಸೇರಿಸ್ಕೋಬೇಕು. ಏನು ಇದಕ್ಕೆ ಬರೆಯೋ ಅಂಥದ್ರಲ್ಲಿ ಏನು ವಸ್ತುಗಳು ಹಾಕಬೇಕು ಅಂದರೆ ಕಸ್ತೂರಿ, ಗೋರೋಜನ, ನವಸಾಗರ, ಭುಜಪತ್ರೆ, ಕೇಸರಿ, ಇನ್ನು ಕೆಲವೊಂದು ವಸ್ತುಗಳೆಲ್ಲ, ಗೋಪಿಚಂದನ, ಇವೆಲ್ಲ ಹಾಕಿಬಿಟ್ಟು ಆ ಒಂದು ಯಂತ್ರನ ಬರೀಬೇಕು. ನೋಡಿ, ಇಲ್ಲಿ ಹಳಗನ್ನಡದಲ್ಲಿ ಕೊಟ್ಟಿರ್ತಾರೆ. ಆ ರೀತಿ ಒಂದು ನೀವು ತಗಡಾಗ್ಬೋದು, ಭುಜಪತ್ರ ಆಗ್ಬೋದು, ಬೆಳ್ಳಿ ಹಾಕ್ಬೋದು, ಬೆಳ್ಳಿ ತಗಡೆಲ್ಲ ಆಗ್ಬೋದು, ಯಾವುದ್ರಲ್ಲಾದರೂ ತೊಗೊಂಡು ಈ ರೀತಿ ಅದನ್ನು ಅಷ್ಟು ನಾನು ಹೇಳಿದಂಥ ಮೂಲಿಕೆಗಳನ್ನೆಲ್ಲ ಹಾಕಿ ಕಲಿಸ್ಬಿಟ್ಟು ಅದನ್ನು ಚೆನ್ನಾಗಿ ನೀವು ಈ ರೀತಿ ಬರ್ಕೋಬೇಕು. ಬರ್ಕೊಂಡಾದ್ಮೇಲೆ ಇದು ಇನ್ನೂ ಎಷ್ಟೆಷ್ಟು ಕೆಲಸಕ್ಕೆ ಬರುತ್ತೆ ಅನ್ನೋದು ಮುಂದೆ ನೋಡೋಣ. ಇವೆಲ್ಲ ಹಾಕಿ ಪೂಜೆ ಮಾಡ್ತೀರಾ. ಪೂಜೆ ಮಾಡಾದ್ಮೇಲೆ ಇದಕ್ಕೆ 9 ಥರದ ದಾರ ತಗೋಬೇಕು. ಆ ದಾರ ತಗೊಂಡು ಆ ಒಂದು ಯಂತ್ರ, ಅದು ಬೆಳ್ಳಿ ಯಂತ್ರ ಆದರೆ ಭಾಳ ಅನುಕೂಲ. ಯಾವುದೂ ಅಷ್ಟೇ, ಏನೇ ಮಾಡಿದ್ರೂ ಬೆಳ್ಳಿಯ ಇದರಲ್ಲಿ ಮಾಡಿದಾಗ ಭಾಳ ಅನುಕೂಲಗಳು ಆಗ್ತವೆ. ಕೆಲವು ಸಾಧ್ಯ ಇಲ್ಲ ಅನ್ನೋರಿಗೆ ಮಾಮೂಲಿಯಲ್ಲಿ ಕೂಡ ನೀವು ಬರಿಬೋದು. ಈ ಯಂತ್ರನ ಒಂದು ಆ ರೀತಿ ಮಾಡಿ 9 ದಾರದ ಇದರಲ್ಲಿ ಹಾಕಿ ಆ ತಾಯ್ತನ ಭದ್ರಪಡಿಸ್ಬಿಟ್ಟು ನೀವು ಈ ಒಂದು ಮಂತ್ರ ಇದೆ, ಓಂ ಹ್ರೀಂ ಕ್ಲೀಂ ಹಂ ನಂ ಘಂ ಪಟ್ ಸ್ವಾಹ ಅಂತ ಈ ಒಂದು ಯಂತ್ರನ ನೀವು ಮಂತ್ರ ರೆಡಿ ಮಾಡ್ಕೋಬೇಕು. ಅದಾದಮೇಲೆ ಇದನ್ನು ಯಾವುದಾದ್ರೂ ಗ್ರಹಣ ಹಿಡಿದಂಥ ಇನ್ನೂ ಒಂದು ಇದಕ್ಕೆ, ಇದು ಕೆಲವು ರೋಗಕ್ಕೆ ನಾನು ಮೊದಲನೇದು ಹೇಳ್ತಿರೋದು, ಇದು ಒಂದು ರೋಗ ಅಂದರೆ ಸರ್ವ ರೋಗಗಳು, ಯಾವುದೇ ರೋಗ ಅಥವಾ ನೀವು ಒಂದು ವೈದ್ಯರಲ್ಲಿ ಹೋಗ್ತೀರಾ, ಆ ವೈದ್ಯರಿಗೂ ಕೂಡ ಅರ್ಥ ಆಗಲ್ಲ ಇದೇನು ನಿಮ್ಮ ಕಾಯಿಲೆ ಇದೆ ಇವ್ರಿಗೆ ಅನ್ನೋದೇ ಅರ್ಥ ಆಗಲ್ಲ. ದಿನ ಹೋಗ್ತಾನೆ ಇರ್ತೀರಾ, ಹಣ ಖರ್ಚಾಗ್ತಾ ಇರುತ್ತೆ. ಆದರೆ ಈ ಸ್ಕ್ಯಾನ್ ಮಾಡಿ, ಅದು ಮಾಡಿ, ಇದು ಮಾಡಿ, ಒಂದಷ್ಟು ದಿನ ರೆಸ್ಟ್ ಮಾಡಿ, ಇನ್ನೊಂದಷ್ಟು ದಿನ ಏನೋ ಒಂದು ಮಾಡಿ, ಪಥ್ಯ ಇಡಿ, ಈ ರೀತಿ ಮಾಡಿ ರೋಗಿ ಕ್ಷೀಣಿಸ್ತಾ ಇರ್ತಾನೆ ಹೊರತು ಅಭಿವೃದ್ಧಿ ಆಗಲ್ಲ. ಅದು ಏನು ಕಾಯಿಲೆ ಅಂತಲೇ ಗೊತ್ತಾಗೋದಿಲ್ಲ. ಸುಮ್ಮನೆ ಅವ್ರೇನೋ ಒಂದು ಟ್ರೀಟ್ ಮಾಡಬೇಕು, ಮಾಡ್ತಾ ಇರ್ತಾರೆ, ಹಣ ವಸೂಲು ಮಾಡ್ತಾ ಇರ್ತಾರೆ. ಅದನ್ನು ಕೆಲವು ಗೊತ್ತಿಲ್ಲದಿರೋರು ಏನು ಮಾಡ್ತೀರಾ, ಹೌದು ಇರ್ಬೋದೇನೋ, ಏನೋ ಹಾಸ್ಪಿಟ್ಲ್ ಕಾಯಿಲೆ ಇದು ಅಂದ್ಬಿಟ್ಟು ನೀವು ತೋರಿಸ್ತಾನೆ ಇರ್ತೀರ. ಆದರೆ ಅದು ವಾಸಿ ಆಗಲ್ಲ. ಅಂಥದಕ್ಕೆ ಕೂಡ ಇದನ್ನು ಮಾಡಿ ಕಟ್ಬೋದು. ಮತ್ತು ಇನ್ನೂ ಏನಪ್ಪ ಅಂದರೆ ಇಂಥ ಕೆಲವೊಂದು ಮಾಂತ್ರಿಕತೆ, ತಾಂತ್ರಿಕತೆ, ಕೆಲವೊಂದು ವಿದ್ಯೆಗಳನ್ನ ಕಲಿಬೇಕು ಅಂದರೆ ಅದು ಗಣೇಶನ ಅದು ಕೂಡ ಆಗುತ್ತೆ. ಇದು ಗಣೇಶನ ಒಂದು ಒಂದು ಅವನ ನೀವು ಹೊಲಿಸ್ಕೊಳ್ಳೋಕ್ಕೆ ಇದು ಒಂದು ಯಂತ್ರ ಕೂಡ ಮಾಡ್ಕೋಬೋದು. ಅಂದರೆ ಮಂತ್ರ ಬೇರೆ ಬರುತ್ತೆ, ಯಂತ್ರ ಒಂದೇ ಬರುತ್ತೆ, ಮಂತ್ರ ಬೇರೆ ಬರುತ್ತೆ. ಇದು ಗಣೇಶನಿಗಾದರೆ 2 ಅಕ್ಷರ ಇರೋದು, ಓಂ ಗಣಪತಿಯೇ ಸ್ವಾಹ. ಇದನ್ನು ಮಾಡ್ಕೋಬೇಕಾಗುತ್ತೆ. ಇದನ್ನು ನೀವು 1001 ಸರಿ ಜಪ ಮಾಡಬೇಕು. ದಿನಕ್ಕೆ 1001 ಸಾರಿ ಇದನ್ನು ಜಪ ಮಾಡ್ಕೋಬೇಕು. ಅದನ್ನು ಮಾಡಿ ಇದಕ್ಕೇನು ವಿಧಾನ ಹೇಗಪ್ಪ ಅಂದರೆ, ಇದನ್ನು ಈ ಮಂತ್ರನ ನೀವು ಬೆಳಗ್ಗೆ 4 ಗಂಟೆಗೆ ಎದ್ದೊಳ್ಬೇಕು. ಎಲ್ಲ ಸ್ನಾನ ಮಾಡಿ ಒಂದು ಬಿಳಿ ಕಂಬಳಿ ಆಗಲಿ ಅಥವಾ ಜಮಖಾನ ಆಗಲಿ ಅಥವಾ ಏನಾದರೂ ಒಂದು ಚಾಪೆ ಆಗಲಿ, ಮಣೆ ಆಗಲಿ ಹಾಕ್ಕೋಬೇಕು. ಅದ್ರ ಮೇಲೆ ಕುಳಿತುಕೊಂಡು ಜಪ ಮಾಡಬೇಕು.
ಜಪ ಮಾಡಿ ಸಿದ್ಧಿ ಮಾಡಿಕೊಂಡಾಗ ಆ ವಿದ್ಯಾದಾಯಕನಾದ ಗಣಪತಿ ನಿಮಗೆ ಒಲಿತಾನೆ. ನೀವು ಯಾವುದೇ ಒಂದು ಯಂತ್ರ ತಂತ್ರ ಮಂತ್ರಗಳು ಆಗಲಿ ಕಲಿಬೇಕಾದ್ರೆ ಮೊದಲು ಗಣಪತಿ ಮತ್ತು ಸರಸ್ವತಿನ ನೀವು ಆಹ್ವಾನ ಮಾಡ್ಕೋಬೇಕು. ಅಂದರೆ ಅವ್ರನ್ನ ವಶೀಕರಣ ಮಾಡ್ಕೋಬೇಕು. ಅಂದರೆ ಅವರು ನಿಮ್ಮನ್ನು ನೀವು ಇದು ಮಾಡಿದಾಗ ಆ ವಿದ್ಯೆಗಳು ನಿಮಗೆ ಸಲೀಸಾಗಿ ಬರುತ್ತೆ. ಆವಾಗ ನಿಮಗೇನಾಗುತ್ತೆ, ಖಂಡಿತ ಈ ವಿದ್ಯೆ ಎಲ್ಲ ಒಲಿತಾರೆ. ಮತ್ತು ಇನ್ನೊಂದು, ಇದು 2ನೇದಾಯ್ತಲ್ವ. ಇನ್ನು 3ನೇದೇನು, ಸರ್ವ ವಶೀಕರಣ. ಇದಕ್ಕೆ ಒಂದು ಇದನ್ನು 41 ದಿವಸ, ಒಂದು ದಿನಕ್ಕೆ 41 ದಿವಸ 1,96,000 ಸಾಲಿ ಜಪ ಮಾಡಿ ಸಿದ್ಧಿ ಮಾಡ್ಕೋಬೇಕು. ಅಂದರೆ ಒಂದೇ ದಿವಸ ಅಲ್ಲ, 41 ದಿವಸ ಸೇರಿ ದಿನಕ್ಕೆ ಎಷ್ಟು ಬರುತ್ತೆ ಲೆಕ್ಕ ಹಾಕ್ಕೋಬೇಕು. ನೀವು ಎಷ್ಟು ಮಾಡ್ತೀರ, ನಿಮಗೆ ಎಷ್ಟು ಕೆಪಾಸಿಟಿ ಇದೆ. 41 ದಿವಸದಲ್ಲಿ 1,96,000 ಸಲ ಇದನ್ನು ಜಪ ಮಾಡಿ ಸಿದ್ಧಿ ಮಾಡಿ ಇಟ್ಕೋಬೇಕು. ಸಿದ್ಧಿ ಮಾಡಿಕೊಂಡಾಗ ನಿಮಗೆ ಆ ಮಂತ್ರ ಸಿದ್ಧಿ ಆಗುತ್ತೆ. ಅಥವಾ ಏನೋ ಗ್ರಹಣ ಸಮಯದಲ್ಲಾದರೆ ನೀವು ಇದನ್ನು ಈ ರೀತಿ ಪೂಜೆ ಮಾಡ್ಕೊಂಡು ನೀವು ಈ ಗ್ರಹಣ ಹಿಡಿದ ಸಮಯದಲ್ಲಾದರೆ ನಿಮಗೆ ನೀರಿನಲ್ಲಿ ಕೂತ್ಕೊಂಡು ಅಥವಾ ನಿಂತ್ಕೊಂಡು ನೀವು ಈ ಮಂತ್ರನ ಸಿದ್ಧಿ ಮಾಡಿಕೊಂಡ್ರೆ ಬೇಗ ನಿಮಗೆ ಕೆಲಸಗಳು ಸಿದ್ಧಿ ಆಗುತ್ತೆ, ಬೇಗ ಅದು ಸಕ್ಸಸ್ ಕೂಡ ಆಗುತ್ತೆ. ನಂತರ ನೀವು ಇದನ್ನ ಈ ಸಿದ್ಧಿ ಎಲ್ಲ ಮಾಡ್ಕೊಂಡಾದಮೇಲೆ ಇದೇನು ನಿಮಗೆ ಇಲ್ಲಿ ಒಂದು ಯಂತ್ರ ತೋರಿಸಿದ್ದೀನಿ, ಆ ಯಂತ್ರನ ಇದನ್ನು ಸಿದ್ಧಿ ಮಾಡ್ಕೊಂಡು ನೀವು ಇದನ್ನು ಕಟ್ಕೋಬೋದು. ಇದು ಯಾರಿಗೆ ಕಾಯಿಲೆ ಮೊದಲೇ ಹೇಳಿದ್ನಲ್ವ, ಏನು ರೋಗ ಅಂತ ಕೂಡ ಕಂಡಿಡಕ್ಕಾಗದಿರೋ ಅಂಥ ರೋಗ ಇತ್ತು ಅಂದರೆ ಈ ರೀತಿ ಒಂದು ಮಾಡಿ ಅವ್ರಿಗೆ ಇದನ್ನು ಕಟ್ಬೋದು. ಮತ್ತು ಯಾರಿಗಾದ್ರು ಈ ಥರ ವಿದ್ಯೆಗಳನ್ನ ಕಲಿಬೇಕು ಅಂದವ್ರು ಕೂಡ ಈ ರೀತಿ ಒಂದು ಕಟ್ಕೊಂಡು, ಅಂದರೆ ಮಂತ್ರ ಬೇರೆ ಬೇರೆ ಇರ್ತವೆ, ಯಂತ್ರ ಒಂದೇ ಇರುತ್ತೆ, ಮಂತ್ರ ಬೇರೆ ಬೇರೆ ಇರುತ್ತೆ, ಅದನ್ನು ಕಟ್ಕೊಳ್ಳಿ. ಮತ್ತು ನಾನು ನಿಮಗೆ ಲಾಸ್ಟಲ್ಲಿ ಹೇಳಿರೋ ಅಂಥದ್ದು ಸರ್ವ ವಶೀಕರಣ ಮಂತ್ರನೂ ಅದನ್ನು ಹೇಳಿಲ್ಲ, ಆ ಮಂತ್ರ ನಾನು ಈಗ ಹೇಳ್ತೀನಿ. ಓಂ ಹ್ರೀಂ ಕ್ಲೀಂ ಹ್ರೋಂ ಸ್ವಾಹ, ಇದಿಷ್ಟೇ ಬರುತ್ತೆ. ಇದು ಸರ್ವ ವಶೀಕರಣಕ್ಕೆ. ಈ ಕೊನೆಯದಾಗಿ ಹೇಳಿರೋದು ವಶೀಕರಣಕ್ಕೆ. ಮಧ್ಯದಲ್ಲಿ ಹೇಳಿದ್ದು ಓಂ ಗಣಪತಿಯೇ ಸ್ವಾಹ ಅನ್ನೋದು ವಿದ್ಯೆ ಕಲಿಯುವಂಥವ್ರಿಗೆ. ಈ ರೀತಿ ಮಾಡ್ಕೊಳ್ಳಿ. ಮೊದಲೇ ರೋಗಗಳಿಗೆ ಅವ್ರಿಗೆ ಯಾವುದು ಅಂತ ಗೊತ್ತಾಗ್ರೆ ಅನ್ನೋ ಇದಕ್ಕೆ ಓಂ ಹ್ರೀಂ ಕ್ಲೀಂ ಹಂ ನಂ ಘಂ ಫಟ್ ಸ್ವಾಹ. ಇದು ಪೇಷಂಟು ಅಥವಾ ರೋಗಗಳು ಅಂತ ಪಾಪ ಯಾರಿಗಿರುತ್ತೋ ಅಂಥ ಒಂದು ಆ ರೋಗನ ನಾಶ ಮಾಡೋ ಯಂತ್ರಕ್ಕೆ ಬರೆಯುವಂಥ ಯಂತ್ರ ಒಂದಿರುತ್ತೆ, ಮಂತ್ರ 3 ರೀತಿಯಲ್ಲಿ ಕೊಟ್ಟಿದ್ದೀನಿ. 3 ಬೇರೆ ಬೇರೆ ರೀತಿಯಲ್ಲಿ ಹೇಳ್ಕೋಬೇಕಾಗುತ್ತೆ. ಅದು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ, ಯಾಕೆಂದರೆ ನಾನು ಪ್ರತಿಯೊಂದು ಒಂದೊಂದು ಹೇಳಿದ್ಮೇಲೆ ಒಂದೊಂದು ನಿಮಗೆ ಹೇಳ್ತಾ ಇದ್ದೀನಿ. ಅದನ್ನು ಹೇಳಬೇಕು. ಮತ್ತು ಆ ಮಂತ್ರನ ಹೇಳಿ ನೀವು ಸಿದ್ಧಿ ಮಾಡ್ಕೊಳ್ಳಿ. ಅಂದರೆ ಇದನ್ನೆಲ್ಲ ಸಿದ್ಧಿ ಮಾಡ್ಕೊಂಡ ನಂತರನೇ ಈ ಯಂತ್ರನ ನೀವು ಬರ್ಕೋಬೇಕು. ಇಲ್ಲ ಮೊದಲು ನೀವು ಯಂತ್ರ ಬರ್ದಿಕ್ಕೊಂಬಿಟ್ಟು ಏನೋ ಮಾಡ್ಕೊಳ್ಳೋದಲ್ಲ, ಮೊದಲು ನೀವು ಇದೇ ರೀತಿ ಮಾಡ್ಕೋಬೇಕು. ಈ ಒಂದು ಸರ್ವ ವಶೀಕರಣ ಮಂತ್ರ ಹೇಳಿದ್ದೀನಿ. ಅದಕ್ಕೆ ಆ ಯಂತ್ರ ಇದೇ ಇರುತ್ತೆ, ಅದಕ್ಕೆ ಬಂದು ಆ ಯಂತ್ರದೊಳಗೆ ರೇಖಲ್ಬ ಇಕ್ತಿಲ್ಲ, ಅದಕ್ಕೆ ಇಕ್ಬೇಕಾದ್ರೆ ನೀವು ಅದನ್ನು ಭುಜಪತ್ರಲ್ಲಾದ್ರೂ ಬರ್ಕೋಬೋದು, ಯಾವುದ್ರಲ್ಲಾದ್ರೂ ನಿಮಗೆ ಸೇರಿದ್ದು. ಈ ಕುಂಕುಮ ಕೇಸರಿ, ಗೋಪಿಚಂದನ, ನವಸಾಗರ, ಈ ಪಾರಾಜ, ಕಸ್ತೂರಿ, ಗೋರು ಇವೆಲ್ಲ ಹಾಕಿಬಿಟ್ಟು ತಾಯ್ತದಲ್ಲಿ ತುಂಬಿಸ್ಕೋಬೇಕು. ಮತ್ತು ಅಂಟು ಮುಂಟು ಆದವ್ರ ಮನೆಗೆ ಹೋಗಬಾರ್ದು ಅಂತ ಇದನ್ನು ಮೊದಲೇ ಹೇಳ್ದಂಗೆ ಯಾವುದೇ ರೀತಿ ಅಂಟು ಮುಟ್ಟು ಎಲ್ಲ ಹಾಕ್ದಿರಂಗೆ ನೋಡಿಕೊಂಡಾಗ ಇದು ಕೆಲಸಕ್ಕೆ ಬರುತ್ತೆ. ಇದು ಯಾರಿಗಾದ್ರೂ ಮೈಲಿಗೆ ಇಲ್ಲದೆ ಮಾಡಿಕೊಂಡ್ರೆ ಇದ್ರ ಪವರ್ ಎಲ್ಲ ಹೊರಟೋಗುತ್ತೆ. ಮತ್ತೆ ಒಮ್ಮೆ ನೀವು ಮಾಡ್ಕೋಬೇಕಾಗುತ್ತೆ ಇದನ್ನು. ಈ ರೀತಿ ಇದನ್ನು ಸಾಕಷ್ಟು ಕೆಲಸಗಳು ಬರೋ ಅಂಥ ಒಂದು ಅದ್ಭುತವಾದಂಥ ತಾಯ್ದು. ಇದನ್ನು ಯಾಕೆಂದರೆ ಒಂದರಲ್ಲಿ ಇಷ್ಟು ಥರದ್ದು ಮಾಡಿಕೊಂಡಾಗ ನೀವು ಇದನ್ನು ಸಿದ್ಧಿ ಮಾಡ್ಕೊಳ್ಳೋದು ಭಾಳ ಒಳ್ಳೆಯದು ಅಂತ ಅಂದ್ಕೊಂಡಿದ್ದೀನಿ. ನಿಮಗಿದು ಸಾಧ್ಯ ಆದರೆ ಸಿದ್ಧಿ ಮಾಡ್ಕೊಳ್ಳಿ, ಸರಿಯಾದ ರೀತಿಯಲ್ಲಿ ಮಾಡ್ಕೊಳ್ಳಿ ಇದನ್ನು ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಯಾರಿಗೆ ಏನೇ ಕಾಮೆಂಟಲ್ಲಿ ಹಾಕಿ, ಯಾವುದಾದ್ರು ಹೇಳಬೇಕು, ನಿಮಗೆ ಡೌಟ್ ಇರೋದನ್ನ ಕೇಳಬೇಕು ಅನ್ನೋದಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಆದಷ್ಟು ಫೋನ್ ಕಾಲ್ಗಳನ್ನ ಸುಮ್ಮನೆ ಕೇಳೋದಿದ್ದರೆ ಫೋನ್ ಇದ್ರಲ್ಲಿ ಮಾಡೋಕ್ಕೆ ಹೋಗಬೇಡಿ, ಇದ್ರಲ್ಲಿ ಹಾಕಿ, ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ನೀವು ಪರ್ಸ್ನಲಾಗಿ ಕೇಳಬೇಕು ಅನ್ನೋದಿದ್ರೆ ವಾಟ್ಸಪ್ಪಲ್ಲಿ ಹಾಕಿ ಅಂತ ಹೇಳ್ತಾ, ಇದುವರೆಗೂ ನನ್ನ ಒಂದು ವಿಡಿಯೋ ನೀವು ನೋಡಿದ್ದಕ್ಕೆ ಧನ್ಯವಾದಗಳು ನನ್ನ ಪ್ರಿಯ ವೀಕ್ಷಕರೇ.